ಸುರೇಶ್ ಮನೆಯಲ್ಲಿ ಒಬ್ಬನೇ ಇದ್ದ. ಅವನ ತಂದೆ ತಾಯಿ ಊರಿಗೆ ಹೋಗಿದ್ದರು. ಆ ರಾತ್ರಿ ಜೋರಾಗಿ ಮಳೆ ಬರುತ್ತಿತ್ತು. ಗಾಳಿ ಭಯಾನಕವಾಗಿ ಶಬ್ದ ಮಾಡುತ್ತಿತ್ತು. ಸುರೇಶ್ ಒಬ್ಬನೇ ಇದ್ದುದರಿಂದ ಅವನ ಮನಸ್ಸಿನೊಳಗೆ ಒಂದು ವಿಚಿತ್ರ ಭಯ ಆವರಿಸಿತ್ತು. ಗಂಟೆ 8 ಬಾರಿಸಿತ್ತು. ಆದ್ರೆ ಆ ನಿಶಬ್ದ, ಆ ಮಳೆ, ಆ ಗಾಳಿ ಇವೆಲ್ಲ ಸೇರಿ ಮನೆಯ ವಾತಾವರಣವನ್ನ ಭಯಾನಕವಾಗಿಸಿಬಿಟ್ಟಿದ್ದವು. ಟಿವಿ ಓಡುತ್ತಿತ್ತು, ಆದ್ರೆ ಅವನ ಗಮನ ಅದರ ಮೇಲಿರಲಿಲ್ಲ. ಆಕಸ್ಮಿಕವಾಗಿ ಕಿಟಕಿಯ ಬಾಗಿಲು ಜೋರಾಗಿ ಅಪ್ಪಳಿಸಿತು. ಸುರೇಶ್ ಬೆಚ್ಚಿಬಿದ್ದ. ಅವನು ನಿಧಾನವಾಗಿ ಎದ್ದು ಕಿಟಕಿಯ ಕಡೆ ನೋಡಿದ. ಹೊರಗೆ ಪೂರ್ತಿ ಕತ್ತಲೆ, ಮಳೆ ಮಾತ್ರ. ಅಷ್ಟರಲ್ಲಿ ಟಕ್ ಟಕ್ ಎಂದು ಬಾಗಿಲು ತಟ್ಟಿದ ಶಬ್ದ ಕೇಳಿಸಿತು. ಸುರೇಶ್ ಹೃದಯ ಬಡಿತ ಹೆಚ್ಚಾಯಿತು. ಈ ಹೊತ್ತಿಗೆ ಯಾರು ಎಂದು ಆತ ಯೋಚಿಸಿದ. ಮತ್ತೊಮ್ಮೆ ಟಕ್ ಟಕ್, ಈ ಬಾರಿ ಸ್ವಲ್ಪ ಜೋರಾಗಿ. ಸುರೇಶ್ ಧೈರ್ಯ ಮಾಡಿ ಬಾಗಿಲಿನ ಹತ್ತಿರ ಹೋಗಿ ನಿಂತ. ಅವನ ಕೈ ಬಾಗಿಲಿನ ಹ್ಯಾಂಡಲ್ಗೆ ಹತ್ತಿತು, ಆದ್ರೆ ತೆಗೆಯಲು ಭಯವಾಯಿತು. ಆ ಸಮಯದಲ್ಲಿ ಬಾಗಿಲಿನ ಅಕ್ಕಪಕ್ಕದಿಂದ ನಿಧಾನವಾಗಿ ಯಾರೋ ಉಸಿರಾಡುವ ಶಬ್ದ ಕೇಳಿಸಿತು. ಸುರೇಶ್ ಧೈರ್ಯ ಮಾಡಿ ಬಾಗಿಲು ತೆಗೆದ. ಆಗ ಎದುರಲ್ಲಿ ನಿಂತಿದ್ದಳು ನಿಖಿಲ್ನ ತಂಗಿ ಸಾವಿತ್ರಿ. ಅವಳನ್ನು ನೋಡಿ ಸುರೇಶ್ ಕ್ಷಣಕ್ಕೊಮ್ಮೆ ಅಚ್ಚರಿಯಾದ. ಈ ಸಮಯದಲ್ಲಿ ನೀನು ಇಲ್ಲಿ? ಅಚ್ಚರಿಯಿಂದ ಕೇಳಿದ. ಸಾವಿತ್ರಿ ತಲೆ ತಗ್ಗಿಸಿಕೊಂಡೇ ನಿಂತಿದ್ದಳು. ಮಳೆ ನೀರು ಅವಳ ಕೂದಲಿನಿಂದ ನಿಧಾನವಾಗಿ ನೆಲಕ್ಕೆ ಬೀಳುತ್ತಿತ್ತು. ಅವಳು ಏನೂ ಮಾತನಾಡಲಿಲ್ಲ. ಸುರೇಶ್, ಒಳಗೆ ಬಾ. ಯಾಕೆ ಹೊರಗೆ ನಿಂತಿದ್ದೀಯಾ? ಆದರೂ ಅವಳು ಅಲ್ಲೇ ನಿಂತಿದ್ದಳು. ಸುರೇಶ್ ಮತ್ತೊಮ್ಮೆ ಕೇಳಿದ, ಏನಾಯ್ತು? ಯಾಕೆ ಮಾತನಾಡುತ್ತಿಲ್ಲ? ಈ ಬಾರಿ ಸಾವಿತ್ರಿ ನಿಧಾನವಾಗಿ ತಲೆಯನ್ನ ಮೇಲಕ್ಕೆತ್ತಿದಳು. ಸುರೇಶ್ ಆಕೆಯನ್ನ ಒಳಗೆ ಕರೆದ. ಆಕೆ ನಿಧಾನವಾಗಿ ಒಳಗೆ ಬಂದಳು. ಪೂರ್ತಿ ಒದ್ದೆಯಾಗಿದ್ದಳು. ಈ ಹೊತ್ತಲ್ಲಿ ನೀನು ಯಾಕೆ ಇಲ್ಲಿ ಬಂದೆ? ನಿನ್ನ ಅಣ್ಣ ನಿಖಿಲ್ 1 ವಾರದಿಂದ ಯಾವುದೇ ಸುದ್ದಿ ಇಲ್ಲ. ಕರೆ ಮಾಡಿದರೆ ಫೋನ್ ಕೂಡ ತೆಗೆಯುತ್ತಿಲ್ಲ. ಏನಾಗಿದೆ ಅವನಿಗೆ? ಸಾವಿತ್ರಿ ತಕ್ಷಣ ಉತ್ತರ ಕೊಡಲಿಲ್ಲ. ಅವಳು ನಿಧಾನವಾಗಿ ಕುರ್ಚಿಯಲ್ಲಿ ಕೂತಳು. ಸ್ವಲ್ಪ ಹೊತ್ತು ಮೌನವಾಗಿಯೇ ಕುಳಿತಿದ್ದಳು. ನಂತರ ನಿಧಾನವಾಗಿ ಹೇಳಿದಳು, ನಿಖಿಲ್ಗೆ 1 ವಾರದಿಂದ ತೀವ್ರ ಜ್ವರ ಬಂದಿದೆ. ಆಸ್ಪತ್ರೆಗೆ ಹೋದರೂ ಏನೂ ಪ್ರಯೋಜನವಿಲ್ಲ. ಈಗ ಅವನಿಗೆ ಜ್ವರ ತುಂಬಾ ಹೆಚ್ಚಾಗಿದೆ, ಮಾತನಾಡಲು ಆಗದಷ್ಟು. ಹಾಗಾಗಿ ಅವನನ್ನ ಬೇಗ ಆಸ್ಪತ್ರೆಗೆ ಕರೆದುಕೊಂಡು ಹೋಗಲು ನಿಮ್ಮನ್ನು ಕರೆತರಲು ಇಲ್ಲಿಗೆ ಬಂದಿದ್ದೇನೆ. ಎಲ್ಲಿದ್ದಾನೆ ಈಗ ಅವನು? ಅವನು ಮನೆಯಲ್ಲಿಯೇ ಮಲಗಿದ್ದಾನೆ. ಅಲ್ಲ, ನಿಖಿಲ್ಗೆ ಹುಷಾರಿಲ್ಲ ಅಂತಾಳೆ. ಮನೆಯಲ್ಲಿ ತಂದೆ ತಾಯಿ ಇದ್ದಾರಲ್ಲವಾ? ಯಾಕೆ ಸಾವಿತ್ರಿ ನನ್ನನ್ನ ಕರೆದುಕೊಂಡು ಹೋಗಲು ಇಷ್ಟು ದೂರ ಬಂದಳು? ಊರಲ್ಲೇ ಅಕ್ಕಪಕ್ಕದವರ ಸಹಾಯ ಕೇಳಬಹುದಿತ್ತಲ್ಲ. ಅದು ಕೂಡ 10 ಕಿಲೋಮೀಟರ್ ದೂರದಲ್ಲಿರುವ ನನ್ನ ಮನೆಯನ್ನ ಹುಡುಕಿಕೊಂಡು ಬಂದಿದ್ದಾಳೆ. ಸುರೇಶ್ಗೆ ಅನುಮಾನ ಬಂದರೂ ಕೂಡ ಆತ ಮೌನವಾಗಿ ನಿಂತಿದ್ದ. ಪ್ರಶ್ನಿಸಲು ಹೋಗಿಲ್ಲ. ಸಾವಿತ್ರಿ ಆತುರದಿಂದ ಹೇಳಿದಳು, ನೀವು ಹೇಗಾದ್ರೂ ಬೇಗ ಬಂದು ನನ್ನ ಅಣ್ಣನನ್ನ ಕಾಪಾಡಬೇಕು. ಬನ್ನಿ, ಈಗ್ಲೇ ಇಲ್ಲಿಂದ ಹೋಗೋಣ. ಸುರೇಶ್ ಮನಸ್ಸಿನಲ್ಲಿ ಅನುಮಾನಗಳು ಹೆಚ್ಚುತ್ತಲೇ ಇತ್ತು. ಯಾವುದೇ ಕರೆ ಇಲ್ಲ, ನಿಖಿಲ್ನ ಸಂಪರ್ಕ ಕೂಡ ಇಲ್ಲ. ಯಾಕೆ ಸಾವಿತ್ರಿಯೇ ಇಷ್ಟು ದೂರ ಈ ರಾತ್ರಿ ಮಳೆಯಲ್ಲಿ ಬಂದಳು ಎಂದು ಆಲೋಚನೆ ಮಾಡುತ್ತಿದ್ದ. ಆದ್ರೂ ತನ್ನ ಗೆಳೆಯನ ಜೀವದ ವಿಚಾರಕ್ಕೆ ಸರಿ, ಬರುತ್ತೇನೆ, ಬಾ, ಬೇಗ ಹೋಗೋಣ ಎಂದು ಹೇಳಿ ಕ್ಷಣಕಾಲ ಯೋಚಿಸಿದ. ನಂತರ ಹೇಳಿದ, ನಾವು ಕಾರಿನಲ್ಲಿ ಹೋಗೋಣ, ಬೇಗ ತಲುಪಬಹುದು. ಸಾವಿತ್ರಿ ಸ್ವಲ್ಪ ಹೊತ್ತು ಮೌನವಾಗಿ ನಿಂತಳು. ನಂತರ ನಿಧಾನವಾಗಿ ತಲೆ ಆಡಿಸಿದಳು. ಇಬ್ಬರು ಕಾರಿನತ್ತ ನಡೆದು ಹೋದರು. ಮಳೆ ಇನ್ನೂ ಜೋರಾಗುತ್ತಿತ್ತು. ಕಾರು ನಿಧಾನವಾಗಿ ಕತ್ತಲಿನೊಳಗೆ ಮುಂದಕ್ಕೆ ಚಲಿಸಿತು.
ಸುಮಾರು 5-6 ಕಿಲೋಮೀಟರ್ ತಲುಪಿದ ನಂತರ ಸಾವಿತ್ರಿ ಹೇಳಿದಳು. ಕಾರು ಇಲ್ಲಿ ನಿಲ್ಲಿಸಿ. ಇಲ್ಲಿಂದ ಇಳಿದು ಹೋಗೋಣ. ಮುಂದೆ ಹೋದ್ರೆ ದಾರಿ ಇಲ್ಲ. ಮಳೆ ಬಂದು ದಾರಿ ಪೂರ್ತಿ ಕೆಸರು ಮಣ್ಣು ಆಗಿದೆ. ಸುರೇಶ್ ಕಾರನ್ನ ನಿಧಾನವಾಗಿ ನಿಲ್ಲಿಸಿದ. ಅವನು ಹೊರ್ಗಡೆ ನೋಡಿದ. ಎಲ್ಲೆಡೆ ಕತ್ತಲೆ, ಮಳೆ, ಯಾರೂ ಕಾಣಿಸುತ್ತಿರಲಿಲ್ಲ. ಇಲ್ಲಿಂದ ಇನ್ನೆಷ್ಟು ದೂರ? ಹತ್ತಿರದಲ್ಲೇ ಇದೆ, ಬನ್ನಿ. ಈ ಬಯಲು ದಾರಿಯಲ್ಲಿ ಹೋದ್ರೆ ನಾವು ಬೇಗ ತಲುಪಬಹುದು. ಹೌದಾ? ಈ ಮಳೆಯಲ್ಲಿ ಈ ದಾರಿ ಸುರಕ್ಷಿತವೇ? ಕಾಡು ಪ್ರಾಣಿಗಳು ಏನಾದ್ರೂ ಬರುತ್ತವೆಯಾ? ಇಲ್ಲ ಇಲ್ಲ, ಯಾವ ಪ್ರಾಣಿಯೂ ಬರುವುದಿಲ್ಲ, ಏನೂ ಆಗೋದಿಲ್ಲ. ಇಬ್ಬರು ಆ ಕತ್ತಲೆಯ ಬಯಲು ದಾರಿಯಲ್ಲಿ ನಡೆಯಲು ಶುರು ಮಾಡಿದರು. ಮಳೆ ಇನ್ನೂ ಜೋರಾಗುತ್ತಿತ್ತು. ಗಾಳಿ ಗದ್ದಲ ಮಾಡುತ್ತಿತ್ತು. ಸ್ವಲ್ಪ ದೂರ ನಡೆದ ನಂತರ, ಸುರೇಶ್, ನಿನಗೆ ನಾನು ಅಂದ್ರೆ ಇಷ್ಟ ಇಲ್ಲವೇ? ಏನು ಮಾತನಾಡ್ತಿದ್ದೀಯ ನೀನು ಈಗ ಈ ಸಮಯದಲ್ಲಿ? ಸಾವಿತ್ರಿ ಮೌನವಾಗಿ ನಿಂತಳು. ಅವಳ ಮುಖ ಕಾಣಿಸುತ್ತಿರಲಿಲ್ಲ. ಕತ್ತಲಲ್ಲಿ ಕೇವಲ ಅವಳ ಆಕಾರ ಮಾತ್ರ. ಮಳೆ ಹನಿಗಳು ಅವಳ ಮೇಲೆ ಬೀಳುತ್ತಿದ್ದರು. ಅವಳು ಅಚಲವಾಗಿ ನಿಂತಿದ್ದಳು. ಮತ್ತೆ ಕೇಳಿದಳು, ನಿಜ ಹೇಳು, ನಿನಗೆ ನಾನು ಇಷ್ಟ ಇಲ್ಲವಾ? ನಾನು ನಿನಗೆ ಮೊದಲೇ ಹೇಳಿದ್ದೆ, ನಾನು ನಿನ್ನನ್ನು ನನ್ನ ಗೆಳೆಯನ ತಂಗಿ ಅಂತ ಮಾತ್ರವಲ್ಲ, ನನ್ನ ತಂಗಿಯಂತೆ ನೋಡಿದ್ದೇನೆ. ನನಗೆ ನಿನ್ನ ಮೇಲೆ ಆ ರೀತಿಯ ಭಾವನೆ ಯಾವತ್ತೂ ಇರಲಿಲ್ಲ, ಮುಂದೆ ಇರುವುದು ಕೂಡ ಇಲ್ಲ. ಸರಿ ಸರಿ, ಇರಲಿ. ನಿನ್ಗೆ ನಾನು ಇಷ್ಟ ಇಲ್ಲ, ಆದ್ರೆ ನನಗೆ ನೀನಂದ್ರೆ ತುಂಬಾ ಇಷ್ಟ. ಸಾವಿತ್ರಿ, ನೀನು ಏನು ಮಾತನಾಡುತ್ತಿದ್ದೀಯಾ? ಮೊದಲು ನಿಖಿಲ್ ಹತ್ತಿರ ಹೋಗೋಣ. ಸಾವಿತ್ರಿ ಮೌನವಾಗಿ ನಿಂತಳು. ನಂತರ ತನ್ನ ಹಳೆಯ ಘಟನೆಗಳನ್ನ ನೆನಪಿಸಿಕೊಂಡಳು. ಕುಟುಂಬ ತುಂಬಾ ಸುಂದರವಾಗಿತ್ತು. ತಂದೆ ತಾಯಿಯ ಮುದ್ದಿನ ಮಗಳು, ನನ್ನ ಪ್ರೀತಿಯ ಅಣ್ಣ ನಿಖಿಲ್. ನಾವು ಮನೆಯಲ್ಲಿ ಎಲ್ಲರೂ ಖುಷಿ ಖುಷಿಯಾಗಿ ಇದ್ದೆವು. ನಿಖಿಲ್ನ ಗೆಳೆಯ ಸುರೇಶ್. ನೀವಿಬ್ಬರು ಬಾಲ್ಯದಿಂದಲೂ ಸ್ನೇಹಿತರು, ಕೆಲಸದಲ್ಲೂ ಕೂಡ ಒಟ್ಟಿಗೆ ಇದ್ದೀರಿ. ಸುರೇಶ್ ಆಗಾಗ ನಮ್ಮ ಮನೆಗೆ ಬರುತ್ತಿದ್ದ. ನಮ್ಮ ಮನೆಯವರಲ್ಲಿ ಒಬ್ಬನೇ ಆಗಿದ್ದ. ಸುರೇಶ್ ನಮ್ಮ ಕುಟುಂಬದವರ ಜೊತೆ ಅನ್ಯೋನ್ಯವಾಗಿ ಖುಷಿ ಖುಷಿಯಿಂದ ಇರುತ್ತಿದ್ದ. ಅವನ ಸ್ವಭಾವ, ಅವನ ನಡತೆ ನನಗೆ ತುಂಬಾ ಇಷ್ಟವಾಗಿತ್ತು. ಆ ಇಷ್ಟ ಯಾವಾಗ ಪ್ರೀತಿಯಾಗಿ ಬದಲಾಯಿತು ನನಗೆ ತಿಳಿಯಲೇ ಇಲ್ಲ. ಒಂದು ದಿನ ಸಾವಿತ್ರಿ ತನ್ನ ಪ್ರೀತಿಯನ್ನ ಸುರೇಶ್ಗೆ ಹೇಳಲೇಬೇಕು ಎಂದು ನಿರ್ಧರಿಸಿದ್ದಳು. ಸುರೇಶ್ ಮನೆಗೆ ಬಂದಾಗ ಅವಳು ನಿಧಾನವಾಗಿ ಹೇಳಿದ್ದಳು, ಸುರೇಶ್, ನನಗೆ ನಿನ್ನ ಜೊತೆ ಸ್ವಲ್ಪ ಮಾತನಾಡಬೇಕಿದೆ. ನಮ್ಮ ಗದ್ದೆ ಕಡೆ ಒಂದು ಸುತ್ತು ಹಾಕಿ ಬರೋಣವಾ? ಏನಿದ್ದರೂ ಇಲ್ಲೇ ಹೇಳು, ಮನೆಯವರು ಎಲ್ಲರೂ ಕೂಡ ಇದ್ದಾರಲ್ಲ. ಇಲ್ಲ ಇಲ್ಲ, ಮನೆಯವರ ಮುಂದೆ ಹೇಳೋಕ್ಕಾಗಲ್ಲ. ನಾನು ನಿನ್ನ ಜೊತೆ ಹೇಳಬೇಕು. ನಾನು ಹೇಳಬೇಕು ಅನ್ನೋ ವಿಷಯ ನಿನ್ನ ಜೊತೆ ಮಾತ್ರ. ಅಯ್ಯೋ, ಏನಿದು? ಆಯ್ತಾಯ್ತು, ಬರ್ತೀನಿ, ಬಾ ಹೋಗೋಣ. ಇಬ್ಬರು ಗದ್ದೆ ಕಡೆ ನಡೆದಿದ್ದರು. ಅಲ್ಲಿ ತಲುಪಿದ ನಂತರ ಸಾವಿತ್ರಿ ಸ್ವಲ್ಪ ನಡುಗುತ್ತಾ ನಿಂತಿದ್ದಳು. ಏನೋ ಹೇಳಬೇಕು ಎಂದು ಗೊಂದಲದಲ್ಲಿದ್ದಳು. ಸ್ವಲ್ಪ ಹೊತ್ತು ಮೌನ. ನಂತರ ಧೈರ್ಯ ಮಾಡಿ ನಿಧಾನವಾಗಿ ಹೇಳಿದ್ದಳು, ಸುರೇಶ್, ನೀನಂದ್ರೆ ನನಗೆ ತುಂಬಾನೇ ಇಷ್ಟ. ನೀನು ನನ್ನನ್ನ ಮದುವೆ ಆಗ್ತೀಯಾ? ಏನು ಹೇಳ್ತಾ ಇದ್ದೀಯಾ ನೀನು? ಏನು ತಮಾಷೆ ಮಾಡ್ತಾ ಇದ್ದೀಯಾ? ಇಲ್ಲ ಇಲ್ಲ, ತಮಾಷೆ ಮಾಡುತ್ತಿಲ್ಲ. ನಾನು ನಿಜ ಹೇಳ್ತಾ ಇದ್ದೀನಿ. ನಿಜ ಅಂದ್ರೆ ನನ್ಗೆ ನೀನೇ ಪಂಚ ಪ್ರಾಣ. ಸಾವಿತ್ರಿ, ಸ್ಟಾಪ್ ದಿಸ್ ನಾನ್ಸೆನ್ಸ್. ನೀನು ನನ್ನ ಗೆಳೆಯನ ತಂಗಿ, ಅಂದ್ರೆ ನನಗೂ ಕೂಡ ತಂಗಿಯೇ. ನಾನು ನಿನ್ನನ್ನು ನನ್ನ ತಂಗಿಯಂತೆ ನೋಡಿದ್ದೇನೆ, ಬೇರೆ ಯಾವ ರೀತಿಯಲ್ಲೂ ನೋಡಿಲ್ಲ. ಇಂತಹ ಹುಚ್ಚು ಆಸೆಗಳನ್ನ ಇಲ್ಲಿಯೇ ಮುರಿದು ಬಿಡು. ಸಾವಿತ್ರಿ ಮತ್ತೆ ವಾಸ್ತವಕ್ಕೆ ಬಂದಳು. ಏನು ಆಲೋಚನೆ ಮಾಡ್ತಾ ಇದ್ದೀಯಾ? ಬಾ, ಬೇಗ ಹೋಗೋಣ. ನಿಖಿಲ್ನನ್ನ ಹೇಗಾದ್ರೂ ಉಳಿಸಿಕೊಳ್ಬೇಕು. ಬಾ, ಇನ್ನು ಸ್ವಲ್ಪ ದೂರವೇ, ನಂತರ ನಿನ್ಗೆ ಎಲ್ಲ ಅರ್ಥವಾಗುತ್ತೆ. ಏನು? ಏನಂದೆ ನೀನು? ಏನಿಲ್ಲ,
ದಾರಿ ಗೊತ್ತಾಗುತ್ತೆ ಅಂದೆ. ಇಬ್ಬರು ಮಳೆ ಮಧ್ಯೆ ನಡೆಯುತ್ತಾ ಹೋದರು. ಸ್ವಲ್ಪ ಸಮಯದ ನಂತರ ಒಂದು ದೊಡ್ಡ ಬಾವಿಯ ಪಕ್ಕಕ್ಕೆ ಬಂದು ಸಾವಿತ್ರಿ ನಿಂತಳು. ಏನಿದು ಹುಚ್ಚು? ಮನೆಗೆ ಹೋಗುವ ದಾರಿ ಬಿಟ್ಟು ಬಾವಿಯ ಹತ್ತಿರ ಯಾಕೆ ಬಂದು ನಿಂತಿದ್ದೀಯಾ? ಸಾವಿತ್ರಿ ವಿಕೃತವಾಗಿ ನಗಲು ಶುರು ಮಾಡಿದಳು. ಆ ನಗು ಕೇಳಿ ಸುರೇಶ್ಗೆ ಭಯವಾಗುತ್ತಿತ್ತು. ಅಷ್ಟರಲ್ಲಿ ದೂರದಲ್ಲಿ ನಿಖಿಲ್ ಬರುತ್ತಿರುವುದು ಕಾಣಿಸಿತು. ನಿಖಿಲ್ ಜೋರಾಗಿ ಕೂಗಿದ್ದ, ಸುರೇಶ್, ದೂರ ಸರಿ, ದೂರ ಸರಿ, ಅವನಿಂದ ದೂರ ಸರಿ. ನಿಖಿಲ್ ಓಡುತ್ತಾ ಬಂದು ಸುರೇಶ್ನ ಕೈ ಹಿಡಿದುಕೊಂಡು ಬಾವಿಯಿಂದ ದೂರಕ್ಕೆ ಇಳಿದಿದ್ದ. ಅಣ್ಣ, ನೀನು ಇವನನ್ನ ಕಾಪಾಡಲು ಬಂದೆಯಾ? ನಾನು ಇವತ್ತು ಇವನನ್ನ ನನ್ನ ಜೊತೆ ಕರೆದುಕೊಂಡು ಹೋಗುತ್ತೇನೆ. ನಿನ್ನಿಂದ ನನ್ನನ್ನು ತಡೆಯಲು ಸಾಧ್ಯವಿಲ್ಲ. ಸಾವಿತ್ರಿ, ನೀನು ಮಾಡಿರುವ ತಪ್ಪಿಗಾಗಿ ನನ್ನ ಗೆಳೆಯನಿಗೆ ಯಾಕೆ ಶಿಕ್ಷೆ ಕೊಡುತ್ತೀಯ? ಇದು ನಿನ್ನ ಮೂರ್ಖತನ. ಆತ್ಮಹತ್ಯೆ ಒಂದು ಪರಿಹಾರವೇ? ಏನು ಆತ್ಮಹತ್ಯೆ? ಏನು ಮಾತನಾಡ್ತಿದ್ದೀರಾ ನೀವು? ಏನಾಗ್ತಿದೆ ಇಲ್ಲಿ? ಸುರೇಶ್, ಇವಳು ನಿನ್ನನ್ನು ಮೋಸ ಮಾಡಿ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾಳೆ. ನೀನು ಅವಳ ಪ್ರೀತಿಯನ್ನು ನಿರಾಕರಿಸಿದ ದಿನವೇ ಇವಳು ಈ ಬಾವಿಯಲ್ಲಿ ಬಿದ್ದು ಸತ್ತಳು. 1 ವಾರ ಆಯ್ತು ಸಾವಿತ್ರಿ ಸತ್ತು. ಆಗಿಂದಲೇ ನಾನು ಮೌನವಾಗಿ ಮನೆಯಲ್ಲಿಯೇ ಇದ್ದೇನೆ. ಈಗ ನಿನ್ನನ್ನು ಬಲಿ ಪಡೆಯಲು ಈ ಬಾವಿಗೆ ಕರೆತಂದಿದ್ದಾಳೆ. ಸುರೇಶ್ ಅಳತೊಡಗಿದ. ನನ್ನಿಂದಾಗಿ ನಿನ್ನ ತಂಗಿ ಜೀವನ ಕಳೆದುಕೊಂಡಳು. ನನ್ನ ತಪ್ಪಿಗೆ ಶಿಕ್ಷೆಯಾದರೂ ಏನು? ಅವಳು ನನ್ನನ್ನ ಕೊಲ್ಲಲಿ, ನಾನು ಇಲ್ಲಿಯೂ ಓಡಿ ಹೋಗುವುದಿಲ್ಲ. ನನ್ನ ತಂಗಿ ಮೂರ್ಖತನದಿಂದ ನಿರ್ಧಾರ ತೆಗೆದುಕೊಂಡಳು. ಈಗ ನೀನು ಕೂಡ ಹೀಗೆ ಮಾತನಾಡ್ತಿದ್ದೀಯಾ? ಸುರೇಶ್ ಮೌನವಾಗಿದ್ದ. ಆದ್ರೆ ಸಾವಿತ್ರಿಯ ಕೋಪ ಕಡಿಮೆಯಾಗಿರಲಿಲ್ಲ. ತನ್ನ ಜೊತೆ ಸುರೇಶ್ನನ್ನ ಕರೆದುಕೊಂಡು ಹೋಗಬೇಕು ಎಂಬುದು ಅವಳ ತೀರ್ಮಾನವಾಗಿತ್ತು. ಅವಳು ನಿಧಾನವಾಗಿ ಅವನ ಕಡೆ ಬರುತ್ತಾ ಕಣ್ಣುಗಳಲ್ಲಿ ಭಯಾನಕ ಕೋಪ ತುಂಬಿಕೊಂಡಿತ್ತು. ಒಂದು ಕ್ಷಣದಲ್ಲಿ ಅವಳು ಸುರೇಶ್ನನ್ನ ಬಾವಿಗೆ ತಳ್ಳಲು ಮುಂದಾಗಿದ್ದಳು. ಅಷ್ಟರಲ್ಲಿ ಮಂತ್ರವಾದಿಗಳು ಅಲ್ಲಿ ಓಡುತ್ತಾ ಬಂದಿದ್ದರು. ಅವರು ಮಂತ್ರಗಳನ್ನ ಜಪಿಸುತ್ತಾ ಸಾವಿತ್ರಿಯ ಆತ್ಮವನ್ನ ತಡೆಯಲು ಶುರು ಮಾಡಿದ್ದರು. ಅದೇ ಸಮಯದಲ್ಲಿ ನಿಖಿಲ್ನ ತಂದೆ ತಾಯಿಯೂ ಅಲ್ಲಿ ತಲುಪಿದ್ದರು. ಸಾವಿತ್ರಿ ಕೋಪದಿಂದ ಕಿರುಚುತ್ತಾ ಹೋರಾಡುತ್ತಿದ್ದಳು. ಮಂತ್ರವಾದಿಗಳ ಶಕ್ತಿಯಿಂದ ಸಾವಿತ್ರಿಯ ಆತ್ಮ ನಿಧಾನವಾಗಿ ಶಾಂತವಾಗತೊಡಗಿತ್ತು. ಅವಳ ಕೋಪ, ಅವಳ ನೋವು ನಿಧಾನವಾಗಿ ಕಡಿಮೆಯಾಗುತ್ತಾ ಹೋಯಿತು. ಒಂದು ಕ್ಷಣ ಅವಳು ನಿಖಿಲ್ ಮತ್ತು ಸುರೇಶ್ ಕಡೆ ನೋಡಿದಳು. ನಂತರ ನಿಧಾನವಾಗಿ ಕಣ್ಣು ಮುಚ್ಚಿಕೊಂಡಳು. ಆ ಕ್ಷಣವೇ ಸಾವಿತ್ರಿಗೆ ಮೋಕ್ಷ ದೊರಕಿತ್ತು. ಅವಳು ಈ ಭೂಮಿಯನ್ನೇ ಬಿಟ್ಟು ಶಾಂತಿಯುತವಾಗಿ ತೆರಳಿದ್ದಳು. ವಿಡಿಯೋ ಇಷ್ಟ ಆದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಹಾಗೇನೆ ಚಾನಲ್ಗೂ ಒಂದು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೊಂದು ಸಬ್ಸ್ಕ್ರೈಬ್ ಕೂಡ ಮೊದಲ ಹಂತದಲ್ಲಿ ತುಂಬಾನೇ ಇಂಪಾರ್ಟೆಂಟ್ ಆಗಿರುತ್ತೆ. ಯಾಕಂದ್ರೆ ಮಾನಿಟೈಸೇಷನ್ಗೆ ಅಪ್ಲೈ ಮಾಡಬೇಕು ಅಂದ್ರೆ 500 ಸಬ್ಸ್ಕ್ರೈಬರ್ಸ್ ಬೇಕು. ಈಗಾಗಲೇ ಜಸ್ಟ್ 200 ಸಬ್ಸ್ಕ್ರೈಬರ್ ಅಷ್ಟೇ ಆಗಿದ್ದು. ಸೊ ನೀವು ಸ್ವಲ್ಪ ನಮ್ಮ ಮೇಲೆ ಕರುಣೆ ತೋರಿ ಸಬ್ಸ್ಕ್ರೈಬ್ ಮಾಡಿದ್ರೆ ನಮ್ಗೆ ಸ್ವಲ್ಪ ಹೆಲ್ಪ್ ಆಗುತ್ತೆ. ಇನ್ನೊಂದು ಕಥೆಯೊಂದಿಗೆ ಭೇಟಿ ಆಗೋಣ. ಅಲ್ಲಿವರೆಗೂ ಬಾಯ್.